ಐ ಥಿಂಕ್ ನನ್ನ ಜವಾಬ್ದಾರಿನ ನಾನು ಅವ್ರ ಸೇಫ್ಟಿಗೆ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದೀನಿ. ತಮ್ಮ ಮೇಲೆ ಆದಂಥ ದೌರ್ಜನ್ಯಕ್ಕೆ ಕಂಪ್ಲೇಂಟ್ ಕೊಡೋ ಕೆಪಾಸಿಟಿ ಇಲ್ಲೋನು ಒಳ್ಳೆ ಹುಡುಗ ಪ್ರಥಮ ಅಂತ ಬರ್ಕೊಂತಾರೆ, ಮೀಟರ್ ಇಲ್ಲ ಹುಡುಗ ಪ್ರಥಮ ಅಂತ ಬರ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಸರ್. ಏನ್ ಹೇಳ್ಬೇಕು ನನಗೆ ಹೇಳಿ? ನಾನೇನು ಗಲಾಟೆಗೆ ಹೋಗಿಲ್ಲ. ಹೋಗಿರೋನು ರಕ್ಷಾ ಬುಲೆಟ್, ಕರ್ಕೊಂಡು ಹೋಗಿರೋನು ಚಾಕು ಹಾಕ್ಸ ಕರ್ಕೊಂಡ್ರು ನಾನು ರಕ್ಷಾ ಬುಲೆಟ್. ಏನ್ ಹೇಳೋಣ? ಅಪ್ಕಮಿಂಗ್ ಹೀರೋ ಈ ತರ ವಿಲನ್ ತರ ಮಾಡಿದ್ರೆ ಮನ್ಸಲ್ಲಿ ಫಿಲಮ್ಗಳು ಇವ್ರನ್ನ ಹೆಂಗ್ ನೋಡ್ಬೇಕು, ಇವ್ರು ಹೀಗೆ ಈ ತರ ಇನ್ನ ಹೀರೋನೇ ಆಗಿಲ್ಲ ಇವಾಗ ಈ ತರ ಮಾಡಿದ್ರೆ ವಿಲನ್ ಕೆಲಸ ಮಾಡಿದ್ರೆ ಮುಂದೆ ಈ ಇಂಡಸ್ಟ್ರಿ ಏನೋ ಮಾಫಿಯಾಗಳು ನಡೆಸ್ತಾರ ಅಂತ ನಮ್ಗೊಂದು ಡೌಟ್ ಆಗಿದೆ ಸರ್. ನಮ್ದು ಏನೇ ಇರಲಿ, ಏನು ಬಾಯಲ್ಲಿ ಮಾತಾಡಿ ಚಾಕು ಇಡೋ ಅಂತ ಅವಶ್ಯಕತೆ ಏನಿದೆ? ಏನು ಅವನೇನು ಪ್ರಥಮ ಯಾರನ್ನೂ ಮರ್ಡರ್ ಮಾಡಿಲ್ಲ, ಪ್ರಥಮ ಯಾರನ್ನೂ ರೇಪ್ ಮಾಡಿಲ್ಲ, ಪ್ರಥಮ ಯಾರನ್ನೂ ಗುರ್ತಿಂದಿಲ್ಲ. ಇಲ್ಲ, ನಾನು ಯಾವುದೋ ಕಾರಣಕ್ಕೆ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ಗೆ ಏನೋ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದೆ. ಅದಕ್ಕೆ ಮುಂಚೆ ಯಾರೋ ಇಬ್ಬರು ಹುಡುಗರು ನನಗೆ ದೊಡ್ಡಬಳ್ಳಾಪುರದಿಂದ ಫೋನ್ ಮಾಡಿ, ಸರ್ ಈ ಥರ ಪ್ರಥಮರ ಮೇಲೆ ಅಟ್ಯಾಕ್ ಮಾಡಿತು ಅಂತಂದರು. ಯಾವ ಸ್ಟೇಷನ್ ಲಿಮಿಟ್ಸ್ ಅಂದರೆ ದೊಡ್ಡಬಳ್ಳಾಪುರ ಲಿಮಿಟ್ಸ್ ಅಂದ್ರೆ. ಸೊ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಇನ್ಸ್ಪೆಕ್ಟರ್ ಹೇಳಿದ್ರು ಈ ಥರ ಆಗಿದೆ. ನಾನು ಅವ್ರಿಗೆ ಹೇಳಿದೆ ಬಂದು ಕಂಪ್ಲೇಂಟ್ ಕೊಡು ಅಂತ, ಬಟ್ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ನೋಡಿ ಅಂತಂದ್ರು. ನಾನು ಆಮೇಲೆ ಪ್ರಥಮಕ್ಕೆ ಟ್ರೈ ಮಾಡಿದೆ, ಪ್ರಥಮ ತೆಗಿಲಿಲ್ಲ. ಆಮೇಲೆ ರಾತ್ರಿ 10 ಗಂಟೆನೇನೋ ಮಾಡಿದ್ರು. 22ನೇ ತಾರೀಕಿದು ಇನ್ಸಿಡೆಂಟ್ ಆಗಿರೋದು. ದೊಡ್ಡಬಳ್ಳಾಪುರದ ಯಾವುದೋ ಮಾರಮ್ಮನ ದೇವಸ್ಥಾನ ಅಂತೆ. ನಾನು 24ಕ್ಕೇನೋ ಮಾಡಿದೆ ಅವ್ರಿಗೆ. ಆಮೇಲೆ ಪ್ರಥಮ ವಾಪಸ್ ಫೋನ್ ಮಾಡಿದ್ರು ದೀರ್ಘವಾಗಿ. ಅದು ಏನು ರೆಕಾರ್ಡ್ ಹಾಕಿದ್ದೀನಿ ಅದು ಅವರ ಸಂಭಾಷಣೆ, ಅವರೇ ಮಾಡಿದ್ದೇನೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಎಲ್ಲ ಡೀಟೇಲಾಗಿ ಬ್ರೀಫ್ ಮಾಡಿದ್ರು. ಅದು ಡ್ರ್ಯಾಗರ್ ಗಿಗರೆಲ್ಲ ಇಟ್ಟಿದ್ದೆಲ್ಲ ಹೇಳಿದ್ರು. ಸರ್ ನನಗೊಂದು 2 ದಿವಸ ಸಮಯ ಕೊಡಿ ಅಂತಂದರು. 24 ನಾನು 2 ದಿವಸ ವೆಯ್ಟ್ ಮಾಡಿದೆ. ಅಕಸ್ಮಾತ್ ಏನಾದರೂ ಅವ್ರದ್ದೇನಾದ್ರು ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೊಲೆಗಿಲೆನೇ ಆಗ್ಬಿಡ್ತು, ನಾಳೆ ದಿವಸ ನಾನು ಕೂಡ ಅಕೌಂಟಬಲ್ಲು. ನನಗೆ ನನ್ನ ಹತ್ರ ತುಂಬ ದೀರ್ಘವಾಗಿ ಮಾತಾಡಿರೋದು. ನಾಳೆ ದಿವಸ ಏನಾದರೂ ಪೊಲೀಸರು ನನಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ನಮ್ಮ ಜವಾಬ್ದಾರಿ ಇರ್ತದೆ ಒಬ್ಬ ಅಡ್ವೊಕೇಟ್ ಆಗಿ. ಹಾಗಾಗಿ ನನಗೆ ವಿಧಿ ಇಲ್ದಿರ ಅದನ್ನು ಅವ್ರು ಯಾವಾಗ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ, ಇವಾಗಲೂ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ನಾನು ಅದನ್ನು ಮಾಧ್ಯಮಗಳೇನು ಫೇಸ್ಬುಕ್ ಮುಖಾಂತರ ಹಂಚ್ಕೊಂಡೆ. ಐ ಥಿಂಕ್ ನನ್ನ ಜವಾಬ್ದಾರಿನ ನಾನು ಅವ್ರ ಸೇಫ್ಟಿಗೆ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದೀನಿ. ಅವರು ಏನು ಹೇಳ್ಕೊಂಡಿದ್ದಾರೆ ಅಂದರೆ ನಿಮ್ಮ ಜೊತೆ ಮಾತಾಡಿದ್ದೆ ಅದು ಬಿಡಬಾರ್ದಾಗಿತ್ತು ಅಂತ ಒಂದು ಪೋಸ್ಟನ್ನು ಹಾಕಿದ್ದಾರೆ ಅವರು. ಅಲ್ಲ ಸರ್, ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಹೆಣ್ಮಕ್ಳು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಅವ್ರು ಆಗಿರೋ ಅನ್ಯಾಯನ ಫೈಟ್ ಮಾಡ್ತಾರೆ. ಇವರು ತಮ್ಮನ್ನು ತಾವು ಹೀರೋ ಅಂತ ಕ್ಲೇಮ್ ಮಾಡ್ಕೊಳ್ಳೋಂಥ ವ್ಯಕ್ತಿ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾವ್ರೆ? ತಮ್ಮ ಮೇಲೆ ಆದಂಥ ದೌರ್ಜನ್ಯಕ್ಕೆ ಕಂಪ್ಲೇಂಟ್ ಕೊಡೋ ಕೆಪಾಸಿಟಿ ಇಲ್ಲೋನು ಒಳ್ಳೆ ಹುಡುಗ ಪ್ರಥಮ ಅಂತ ಬರ್ಕೊಂತಾರೆ, ಮೀಟ್ರ್ ಇಲ್ಲದ ಹುಡುಗ ಪ್ರಥಮ ಅಂತ ಬರ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಏನು ಹೇಳಬೇಕು ನನಗೆ ಹೇಳಿ? ಹಾಂ, ಈಗ ಒಬ್ಬ ಈಗ ಶಂಕರ್ ನಾಗ್ ಅವ್ರನ್ನ ಯಾಕೆ ಅಂತಂದರೆ ಸಾಂಗ್ಲಿನ ಫಿಲಮಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಹೆಂಗಿರಬೇಕು ಅಂತ ತೋರಿಸಿದಂಥ ವ್ಯಕ್ತಿ ಸರ್. ಈಗ ದರ್ಶನ ಯಾಕೆ ಮಾಡ್ಲಾಕ್ ತಗೊತಾರೆ ಹುಡುಗರು ಅಂತಂದರೆ ಒಂದು ಹೀರೋಯಿಸಮ್ ಇದೆ. ಸೊ ನಾನು ಹೇಳೋದೇನಂತಂದರೆ ಪ್ರಥಮ ಒಬ್ಬ ಹೀರೋ ಅಂತ ಹೇಳ್ಕೊಂಡ್ರೆ ಬಿಗ್ ಬಾಸ್ ಕನ್ಸಿಸ್ಟೆಂಟು ಅವರೇ ಹೇಳ್ಕೊತಾರೆ ನಾನು ಒಳ್ಳೆ ಹುಡುಗ ಪ್ರಥಮ, ನಾನೊಬ್ಬ ನಟ, ಮುಂದೆ ಫ್ಯೂಚರ್ ಹೀರೋ ಅಥವಾ ಮಾಡ್ತಾಯಿದ್ದೀನಿ ಅಂತ. ಸರ್ ಒಂದು ಹೀರೋ ತನ್ನ ಮೇಲೆ ಆದಂಥ ದೌರ್ಜನ್ಯಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಮೀಟ್ರ್ ಇಲ್ಲ ಅಂದಮೇಲೆ ಸರ್ ಸಮಾಜಕ್ಕೆ ಇವ್ರು ಸುಳ್ಳು ಹೇಳ್ತಾವ್ರಲ್ವ ಮತ್ತಾಗರೆ ಮತ್ತು ಇವ್ರ ಫಿಲಮನ್ನು ನಾವೆಲ್ಲ ಯಾಕೆ ನೋಡಬೇಕು? ಅಂದರೆ ಅದಾದಮೇಲೆ ಆಡಿಯೋ ಆದಮೇಲೆ ಏನಾದ್ರು ನಿಮ್ಗೆ ಕಾಲ್ ಮಾಡಿದ್ರೆ ಕಾಲ್ ಮಾಡೋ ಪ್ರಯತ್ನ ಅಲ್ಲ, ನನಗೆ ಅದೇ ಹಾಕಿದ ಮೇಲೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದಾನೆ. ಅದೇ ಕಾಲ್ ಮಾಡಿ ಯಾಕೆ ಆಗದೆ ಅಂತ ಕೇಳ್ತಾರೆ. ಈಗ ನಮ್ಮ ಜವಾಬ್ದಾರಿ ಏನು? ಈಗ ನನಗೆ ಯಾಕೆ ಅದೆಲ್ಲ ಹೇಳ್ಬೇಕಾಗಿತ್ತು? ಈಗ ನನಗೆ ಹೇಳಿದ್ದಾನೆ ನಾನು ಹಾಕಿದ್ದು, ನನ್ನ ಹತ್ರ ಹೇಳ್ಬಾರ್ದಾಗಿತ್ತು. ಹೌದು ಗಲಾಟೆ ಆಗಿದೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ರೆ ನನಗೇನು? ಆಮೇಲೆ ನೀವು ಅದನ್ನು ನೋಡಿ ಬೇಕಾರೆ ಅಷ್ಟು ಡೀಟೇಲಾಗಿ ಪ್ರಥಮ ಅವ್ರು ಮಾತಾಡೋದು ನೋಡಿದ್ರೆ ಅವ್ರ ಉದ್ದೇಶ ಏನಿತ್ತು? ನಾನು ಪೋಸ್ಟ್ ಮಾಡಲಿ ಅಂತ ತಾನೆ? ಇಲ್ಲಾಂದ್ರೆ ಅಷ್ಟು ದೀರ್ಘವಾಗಿ ವಿಡಿಯೋದಲ್ಲಿ ಹೇಳೋಂಥ ಅವಶ್ಯಕತೆ ನನಗೇನಿದೆ? ನಾನೇನು ಗಲಾಟೆಗೆ ಹೋಗಿಲ್ಲ. ಹೋಗಿರೋನು ರಕ್ಷಾ ಬುಲೆಟ್ಟು, ಕರ್ಕೊಂಡೋಗಿರೋನು ಚಾಕು ಹಾಕ್ಸ ಕರ್ಕೊಂಡ್ರು ರಕ್ಷಾ ಬುಲೆಟ್ಟು. ಏನು ಹೇಳೋಣ? ಅವ್ನು ಬುಲೆಟ್ ಪ್ರಕಾಶನ್ ಮಗ ಅನ್ಸುತ್ತೆ ಮೋಸ್ಟ್ಲಿ. ಅಪ್ಕಮಿಂಗ್ ಹೀರೋ ಈ ಥರ ವಿಲನ್ ಥರ ಮಾಡಿದ್ರೆ ಮನಸ್ಸಲ್ಲಿ ಫಿಲಮ್ಗಳು ಇವ್ರನ್ನ ಹೆಂಗೆ ನೋಡಬೇಕು, ಇವರು ಹೀಗೆ ಈ ಥರ ಇನ್ನೂ ಹೀರೋನೇ ಆಗಿಲ್ಲ ಇವಾಗ ಈ ಥರ ಮಾಡಿದ್ರೆ ವಿಲನ್ಗಳು ಕೆಲಸ ಮಾಡಿದ್ರೆ ಮುಂದೆ ಈ ಇಂಡಸ್ಟ್ರಿ ಏನು ಮಾಫಿಯಾಗಳು ನಡೆಸ್ತಾರ ಅಂತ ನಮ್ಗೊಂದು ಡೌಟ್ ಆಗಿದೆ ಸರ್. ನಿಮ್ಮ ಪ್ರಕಾರ ಸರ್ ಅಲ್ಲಿ ಏನೇನು ಆಗಿರ್ಬೋದು, ಯಾರೆಲ್ಲ ಏನೇನು ಮಾಡಿರ್ಬೋದು ಸರ್? ಇವರು ಯೂಶಲಾಗಿ ಪ್ರಥಮ ಏನು ಹೇಳ್ತಾರೆ ಅಂತಂದರೆ ನಾನು ಯಾರೇ ಕರೆದ್ರೂ ಕೂಡ ಈ ಚಾರ್ಜ್ ಫಾರ್ ಇಟ್ ಸಂಭಾವನೆ ಕೇಳಿನೇ ಹೋಗೋದು. ಇದು ದೇವಸ್ಥಾನ ವಿಚಾರ ಅಂತ ನಾನು ಸಂಭಾವನೆ ಕೇಳಿಲ್ಲ. ಎಲ್ಲದನ್ನು ಬುಕ್ ಮಾಡಿದ್ದು ಒಬ್ಬ ಯೂಟ್ಯೂಬರು ಕರ್ಕೊಂಡು ಹೋಗಿದ್ದು ಐ ಥಿಂಕ್ ಏನೋ ಅದೇ ಬುಲೆಟ್ ಪ್ರಕಾಶ್ ಮಗ ಇದ್ದಾನಲ್ಲ ಅವನು ರಕ್ಷಾ ಬುಲೆಟ್ ಕರ್ಕೊಂಡೋದಂತೆ. ಕರ್ಕೊಂಡೋಗಿ ಅವ್ನು ದೇವಸ್ಥಾನಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಿದ್ದಾನೆ ಅವನು. ಎಲ್ಲಿ ಪಕ್ಕದಲ್ಲಿ ಇವರು ಈ ಗ್ಯಾಂಗ್ ಇದೆ ಇದು. ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬನ್ನಿ ಕರಿತಾವ್ರೆ ಅಂದರೆ ನೀನು ಹೋಗಿಲ್ಲ. ದೇವಸ್ಥಾನ ಮುಗಿಸ್ಕೊಂಡ್ಬಂದು ಕಾಡಿ ಎತ್ಕೊಂಡು ಓಡೋಕೇನೋ ಬಂದವನೇ ಪ್ರಥಮ. ಆಗ ಒಂದಿಬ್ಬರು ಬಂಜನ್ ಕೂತ್ಕೊಂಡು ಗಾಡಿ ಹೋಗಂಗಿಲ್ಲ, ಬಾ ಅಲ್ಲಿ ಬಾಸ್ ಕರಿತಾವ್ರೆ ಅಂತ. ಆಮೇಲೆ ಅಲ್ಲಿ ಹೋಗಿದ್ದಾನೆ. ಆಮೇಲೆ ಅದೇ ಮಾತುಕತೆಯಲ್ಲಿ ನೀನು ಬಾಸ್ ಬಗ್ಗೆ ಮಾತಾಡೋಕ್ಕೆ ಯಾರು ಅಂತಂದರೆ ಅದೇ ದರ್ಶನ್ ಬಗ್ಗೆನೇ. ಅದು ದರ್ಶನ್ ಬಗ್ಗೆ ಅವರು ಕೇಳಿ ಮಾಡಿ ಯಾರೋ ಒಂದೇ ದರ್ಶನ್ ಜೊತೆ ಏನೋ ಸೆಲ್ಲಲ್ಲಿ ಇದ್ದವನೇ ಅಂತಂದ. ಯಾರು ಅಂತ ನನಗೂ ಗೊತ್ತಿಲ್ಲ. ಇಡಿಂಟ್ ಯಾರು ಅಂತ ಹೇಳಿಲ್ಲ. ಬಟ್ ಈ ಥರ ಹಿಂಟುಗಳು ಕೊಟ್ಟ, ನನಗೆ ಗೊತ್ತಿಲ್ಲ. ಪ್ರಥಮೆ ಅದನ್ನು ಐ ಥಿಂಕ್ ವಿವರಣೆ ಕೊಡಬೇಕು. ಡೆಫಿನೆಟ್ಲಿ ಕರ್ಕೊಂಡೋಗಿರೋದು ಅವನು ಚಾಕು ಇಡ್ಬೇಕಾರೆ ಇವನು ರಕ್ಷಾ ನಿಂತ್ಕೊಂಡು ನೋಡ್ತಾ ಇದ್ದಂತೆ. ಈಗ ಆ ಥರ ಯೋಗ್ಯತೆ ಇಲ್ಲ ಅಂದಮೇಲೆ ಒಬ್ಬರನ್ನ ಕರ್ಕೊಂಡು ಹೋಗ್ಬಾರ್ದು.
ಈಗ ನೀನು ಒಬ್ಬ ಯಾರೋ ಚಾಕು ಇಡ್ತಾನೆ, ಯಾಕಪ್ಪ ಇಡ್ತಾ ಇದೆಯಾ, ಅವನು ನಂತರ ನಟ, ನಾನು ಹೀರೋ ಆಗ್ತಾ ಇರೋನು, ನಮ್ದು ಏನೇ ಇರಲಿ, ಏನು ಬಾಯಲ್ಲಿ ಮಾತಾಡಿ ಚಾಕು ಇಡೋಂಥ ಅವಶ್ಯಕತೆ ಏನಿದೆ? ಏನು ಅವನೇನು ಪ್ರಥಮ ಯಾರನ್ನೂ ಮರ್ಡರ್ ಮಾಡಿಲ್ಲ, ಪ್ರಥಮ ಯಾರನ್ನೂ ರೇಪ್ ಮಾಡಿಲ್ಲ, ಪ್ರಥಮ ಯಾರ್ದು ದುಡ್ಡು ತಿಂದಿಲ್ಲ. ಜಸ್ಟ್ ಬಿಕಾಸ್ ಏನೋ ಒಂದು ತಮಾಷೆಗೆ ಎರಡು ಮಾತಾ ಅಂದರೆ ನೀವು ಡ್ರ್ಯಾಗರ್ಗಳು ಇಟ್ಬಿಟ್ರೆ ಹಂಗಾರೆ ಏನು ಇವತ್ತು ಸಿನಿಮಾ ರಂಗವನ್ನು ಈ ಏನು ಐ ಥಿಂಕ್ ವಿಕೃತ ವ್ಯಕ್ತಿಗಳೇನಾದರೂ ಅಥವಾ ಈ ಸಿನಿಮಾ ರಂಗಕ್ಕೂ ಮತ್ತು ಈ ಅಂಡರ್ ವರ್ಲ್ಡ್ಗೆ ಲಿಂಕಿನ ಅವಶ್ಯಕತೆ ಇದೆಯಾ? ಈಗ ಬಾಂಬೆ ಥರ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ಬಾಂಬೆನಲ್ಲಿ ಪೂರ್ತಿ ಅಂಡರ್ ವರ್ಲ್ಡ್ ಕಂಟ್ರೋಲ್ ಮಾಡೋದು. ಏನು ಕನ್ನಡ ಇಂಡಸ್ಟ್ರಿನೂ ಅಂಡರ್ ವರ್ಲ್ಡ್ ಕಂಟ್ರೋಲ್ ಮಾಡೋಕ್ಕೇನೋ ಹೊರಟಿದೆಯಾ? ಪೊಲೀಸರು ಸರ್ಕಾರ ಇದ್ರ ಮೇಲೆ ಕ್ರಮ ತಗೊಳ್ಬೇಕು. ಇದೇನಾದ್ರು ಕೇಸ್ ಏನಾದ್ರು ದಾಖಲಾಗುತ್ತಾ? ಏನು ಸುಮೋಟೋ ಕೇಸ್ ಅಲ್ಲ, ಕಂಪ್ಲೇಂಟು ಅವನು ಕೊಡಬೇಕು. ಒಂದು. ಎರಡನೇದು ಕೊಟ್ಟಿಲ್ಲ ಅಂದರೂ ಕೂಡ ಇಷ್ಟೆಲ್ಲ ವಿಚಾರಗಳು ಡಿಸ್ಕಸ್ ಆಗ್ತಾ ಇದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಜವಾಬ್ದಾರಿನ ಮರಿ, DGP ಅವ್ರ ಜವಾಬ್ದಾರಿ ಮರಿ, ಐ ಥಿಂಕ್ ದೇ ಕ್ಯಾನ್ ರಿಜಿಸ್ಟರ್ ಸುಮೋಟೋ ಕೇಸು. ಆರ್ಮ್ಸ್ ಬೇರೆ ಇದೆ ಇದರಲ್ಲಿ, ಆರ್ಮ್ಸು, ವೆಹಿಕಲ್ಸು, ಲಾಂಗ್ಗಳೆಲ್ಲ ಇಟ್ಕೊಂಡಿದಂತೆ ದೂರದಲ್ಲಿ, ಸ್ವಲ್ಪ ದೂರದಲ್ಲಿ ಲಾಂಗ್ಗಳು ಇಟ್ಕೊಂಡು ನಿಂತ್ಕೊಂಡಿದಂತೆ. ಯಾವನ ಕೋಪದಲ್ಲಿ ಬಂದು ಒಂದು ಹಾಕೇ ಬಿಟ್ಟಿದ್ದ. ಏನು ಮಾಡೋದು? ಲಾಂಗು ಡ್ರ್ಯಾಗರ್ ಇಟ್ಕೊಂಡಾಗ ಪೊಲೀಸ್ ಇಲಾಖೆ ಮೌನವಾಗಿದ್ದರೆ ಮೋಸ್ಟ್ಲಿ ಪ್ರಥಮನ್ನು ಕತ್ತರಿಸಿ ಹಾಕೋದ ಮೇಲೆ ಏನೋ FIR ಮಾಡ್ತಾರೆ ಏನೋ ಗೊತ್ತಿಲ್ಲ, ಅಥವಾ ಕತ್ತರಿಸಿ ಹಾಕೋದ ಮೇಲೆ ಸಕಲ ಸರ್ಕಾರಿ ಮರ್ಯಾದೆಗಳಿಂದ ಗೌರಿ ಲಂಕೇಶನ್ನು ಮಣ್ಣು ಮಾಡ್ದಂಗೆ ಏನೋ ಮಣ್ಣು ಮಾಡ್ತೀವಿ ಅಂತ ಹೇಳ್ತಾರೇನೋ, ನನಗೂ ಅದನ್ನೂ ಗೊತ್ತಿಲ್ಲ. ಈಗ ದರ್ಶನ್ನು ಒಬ್ಬ ನಟನಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ, ಅವ್ರ ಹುಡುಗರು ಅವಾಂತರಗಳು ಕ್ರಿಯೇಟ್ ಮಾಡಿದೆ. ಇನ್ಫ್ಯಾಕ್ಟು ನನ್ನ ಮೇಲೆ ಗಲಾಟೆ ಮಾಡಿದವು ಕೂಡ ದರ್ಶನ್ ಹುಡುಗರು ಅಟ್ಯಾಕ್ ಮಾಡಿದ್ರು ಅಂತ ಅವ್ರ ಹುಡುಗರೇ ಒಂದಷ್ಟು ಪ್ರಚಾರಗಳನ್ನ ಮಾಡಿದ್ರು. ಜಗದೀಶ್ ಅವ್ರನ್ನ ಅಟ್ಯಾಕ್ ಮಾಡಿದ್ದು ನಾವೇ, ಹೊಡೆದಿದ್ದು ನಾವೇ, ಗಲಾಟೆ ಮಾಡಿದ್ದು ನಾವೇ ಅಂತ. ಈ ಥರ ಹುಡುಗರು ಮಾಡಂಗಿದ್ರೆ ಸಮ್ವೇರ್ ಬೋನಫೈಡ್ ಜವಾಬ್ದಾರಿ ಬಂದೇ ಬರ್ತದಲ್ಲ ದರ್ಶನ್ ಸ್ಪಷ್ಟ ಮಾಡ್ಬೇಕು ಅವರು ಶಿಷ್ಯಂದ್ರಿಗೆ. ನನ್ನ ಹೆಸರು ಉಪಯೋಗಿಸ್ಕೊಂಡು ಇವೆಲ್ಲ ಏನು ಬಾಳಕ್ಕೆ ಹೋಗ್ರಪ್ಪ, ಬದುಕಬೇಕು ಬಾಳಬೇಕು ಅಂತೇನೋ ತಲೆಯಲ್ಲಿದ್ದರೆ. ಇಲ್ಲ ಇದನ್ನೇ ಮಾಡ್ಕೊಂಡು ಹಂಗಿದ್ರೆ ಸರ್, ಐ ಥಿಂಕ್ ಅಲ್ಟಿಮೇಟ್ಲಿ ವಿಲ್ ಬಿ ಲಯಬಲ್. ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅಲ್ಲ, ಒಂದು ಪಾಸಿಬಿಲಿಟಿ ಗೊತ್ತಿಲ್ಲದಿರ್ಬೋದು. ಇನ್ನೊಂದು ಪಾಸಿಬಿಲಿಟಿ ಥೈಲ್ಯಾಂಡಲ್ಲಿ ಸಾಹೇಬ್ರವ್ರೆ ಮಾಡ್ರೋ ನಾನು ಸೇಫ್ ಆಗಿರ್ತೀನಿ ಅಂತ, ಹಂಗೂ ಪಾಸಿಬಿಲಿಟೀಸ್, ಎರಡೂ ಪಾಸಿಬಿಲಿಟೀಸ್ ಇದೆ. ಯು ಕಾಂಟ್ ರೂಲ್ ಔಟ್ ದರ್ಶನ್ ಗೊತ್ತಿಲ್ಲದ್ರೆ ಇವೆಲ್ಲ ಆಗುತ್ತೆ ಅನ್ನೋದೇ ವಿಚಾರನೇ ಅಲ್ಲ. ದರ್ಶನ್ ಶೆಡ್ಡಲ್ಲಿ ಏನು ಮಾಡ್ದ, ಶೆಡ್ಡಲ್ಲಿ ಒಬ್ಬನೇ ಏನು ಮಾಡಿಲ್ಲ, ಗ್ಯಾಂಗ್ ಕಟ್ಕೊಂಡೇ ಮಾಡಿದ್ದು. ಇಲ್ಲೂ ಗ್ಯಾಂಗ್ಗಳೇ ಆಪರೇಟ್ ಆಗ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ನಾವು ನೇರವಾಗಿಲ್ಲ ಅಂತಂದ್ರೂ ಕೂಡ ಸಮ್ವೇರ್ ದರ್ಶನ್ ಈಸ್ ಲಿಂಕ್ ಟು ದಿಸ್ ಕೇಸ್. ದರ್ಶನ್ಗೆ ತಮಾಷೆ ಮಾಡ್ದ ಅಂತಲೇ ಇವನಿಗೆ ಡ್ರ್ಯಾಗರ್ ಹಾಕಕ್ಕೆ ಹೋಗಿದ್ದು. ಸರ್ ಇನ್ನೊಂದು, ಅದೇ ಪ್ರಥಮ ಅವರು ಹೇಳಿದ್ದೊಂದೇ ಏನಂದರೆ, ಈಗ ನಾನೇನಾದ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ಈಗ ಬೇಲ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಸರ್. ಅಲ್ಲ ಸರ್, ಏನೋ ಹೇಳ್ತಾರಲ್ಲ, ಕೋಳಿ ಕೂಗಕ್ಕೂ ಸೂರ್ಯ ಹುಟ್ಟಕ್ಕೂ ಒಂದೇ ಅಂತಂದರೆ, ಅವನ ಹಣೆ ಬರ್ದಲ್ಲಿ ಇವ್ನು ಕೊಡಲಿಲ್ಲ ಅಂದರೂ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಆವಾಗ ಏನು ಮಾಡ್ತೀವಿ? ಹಂಗಾರೆ ಈಗ ಸುಪ್ರೀಂ ಕೋರ್ಟು ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡ್ತಪ್ಪ, ಅದು ಸುಪ್ರೀಂ ಕೋರ್ಟಿನ ಒಂದು ನಿರ್ಣಯ ಅನ್ಕೋಣ. ಹಂಗಾರೆ ನೀನು ಕೊಟ್ಟಿಲ್ಲ ಅಂದರೆ ಅವ್ರು ಕ್ಯಾನ್ಸಲ್ ಮಾಡಿದೆ, ಹಂಗಾರೆ ನೀನು ಅದು ಕಾರಣ ಆಗ್ತೀಯಾ? ಸರ್, ಸುಪ್ರೀಂ ಕೋರ್ಟ್ ಡಿಸಿಷನ್ಗೂ ಈತ ಕಂಪ್ಲೇಂಟ್ ಕೊಡೋಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಆ್ಯಕ್ಚುಲಾಗಿ ಆ್ಯಕ್ಟ್ ಮಾಡಿರೋದು ದರ್ಶನ್ ಹೆಸರು ಹೇಳ್ಕೊಂಡು ಮಾಡಿರೋದು. ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ನಿಜವಾಗ್ಲೂ ದರ್ಶನ್ ಹೇಳಿದ್ರ ಅಥವಾ ಇವರೇ ಬೇಕು ಅಂತ ಮಾಡಿದ್ರ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ವೆರಿ ಪ್ರೀಮೇಚೂರ್, ನಮಗೆ ಏನೂ ಹೇಳೋಕ್ಕಾಗಲ್ಲ. ಒಂದಂತೂ ನಿಜ, ಗೊತ್ತಿಲ್ದಿರೋ ದರ್ಶನ್ ಅಂತೂ ಇದಕ್ಕೆ ಎಲ್ಲೋ ಒಂದು ಕಡೆ ಲಿಂಕ್ ಅಂತೂ ಆಗಿದ್ದಾರೆ. ಅದನ್ನು ಕ್ಲಾರಿಫೈ ಅವರೇ ಮಾಡಬೇಕು. ನಾನು ಲಿಂಕ್ ಇದೆಯಾ ಇಲ್ಲ ಅಂತ ದರ್ಶನೇ ಕ್ಲಾರಿಫೈ ಮಾಡಬೇಕಾಗುತ್ತೆ.